ಇನ್ನು ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿದ್ದಂಥ ಸ್ಟೇಟ್ಮೆಂಟ್ ವಿಚಾರವಾಗಿ ಬಿಜೆಪಿಯ ಕೆಲ ನಾಯಕರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ನಿಯಮ ಅನ್ವಯ ಆಗಲ್ವಾ? ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಡಿ.ವಿ. ಸದಾನಂದಗೌಡರು ಪ್ರಶ್ನೆ ಮಾಡಿರೋ ರೀತಿ ಇದೆ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ನಾವು ಮಾಜಿ ಕೇಂದ್ರದ ಸಚಿವರನ್ನೇ ಹೊರಗೆ ಹಾಕಿದ್ವಿ. ಅಂದರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆಗೆ ಅವ್ರು ಪ್ರಶ್ನೆ ಮಾಡಿರೋದು, ನಾವು ಮಾಜಿ ಕೇಂದ್ರದ ಸಚಿವರನ್ನೇ ಹೊರಗೆ ಹಾಕಿದ್ವಿ. ಈಗ ಸಿದ್ದರಾಮಯ್ಯನವ್ರ ಮಗ ಅಂತ ಯತೀಂದ್ರ ಅವರನ್ನು ಬಿಟ್ಟಿದ್ದಾರಾ? ಇಕ್ಬಾಲ್ ಹುಸೇನ್ ಮಾತನಾಡಿದ್ದಕ್ಕೆ ನೋಟಿಸ್ ಕೊಟ್ಟಿದ್ದೀರಿ. ಈಗ ಡಿ.ಕೆ. ಶಿವಕುಮಾರ್ ಬಳಿ ಪೆನ್ನು ಪೇಪರ್ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯತೀಂದ್ರ ಅವರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್. ಇವತ್ತು ನಾನು ಕೇಳ್ತಾ ಇರುವಂತದ್ದು, ರಾಜಣ್ಣನನ್ನು ಹೊರಗೆ ಹಾಕಿದ್ರು, ಸಿದ್ದರಾಮಯ್ಯರ ಮಗ ಅಂತ ಹೇಳೋದಕ್ಕೆ ಬೇಕಾಗಿ ಇವರನ್ನು ಬಿಟ್ಟಿದ್ದಾರಾ? ಸಿದ್ದರಾಮಯ್ಯರ ಮಗ ಅಂತ ಹೇಳೋದಕ್ಕೆ ಬೇಕಾಗಿ ಇವರು ಮಾತಾಡಿದ್ದನ್ನೆಲ್ಲ ಮಾತಾಡ್ಬೋದು ಅಂತ ಹೇಳುವಂಥ ಅಧಿಕೃತ ಪರ್ಮಿಷನ್ ಲೈಸೆನ್ಸ್ ಕೊಟ್ಟಿದ್ದಾರಾ? ನಾನು ಕೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದೇನೆ. ಡಿ.ಕೆ. ಶಿವಕುಮಾರ್ ಇದನ್ನು ರೆಕಮೆಂಡ್ ಮಾಡಬೇಕು. ರಾಜ್ಯದ ಅಧ್ಯಕ್ಷರು ಆ ರಾಮನಗರದ ಯಾರು ಎಂಥವ್ರ ಹೆಸರು MLA ಇಕ್ಬಾಲ್ ಹುಸೇನ್ ಮಾತಾಡಿದಾಗ ನೋಟಿಸ್ ಕೊಟ್ರಲ್ಲ, ಇವತ್ತೇ ಅವರಲ್ಲಿ ಪೆನ್ನು ಪೇಪರು ಯಾವುದು ಇಲ್ವಾ ಡಿ.ಕೆ. ಶಿವಕುಮಾರಲ್ಲಿ? ಅಥವಾ ಸಿದ್ದರಾಮಯ್ಯ ಅಂತ ಹೇಳಿದರೆ ಹೆದರಿ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಸಿದ್ದರಾಮಯ್ಯರ ಮಗ ಅಂತೇಳಿ. ಸಿದ್ದರಾಮಯ್ಯ ಚೂ ಬಿಟ್ಟದ್ದು ಮಗನನ್ನು, ಬಾಕಿ ಯಾರು ಮಾತಾಡಲ್ಲ. ಆಗ ನೀನು ಮಾತಾಡು ಅಂತೇಳಿ ಸಿದ್ದರಾಮಯ್ಯ ಬೆಳಿಗ್ಗೆ ತಿಂಡಿ ತಿನ್ನುವಾಗ, ರಾತ್ರಿ ಮನೆಗೆ ಬಂದಾಗ ಚೆನ್ನಾಗಿ ಅವನಿಗೆ ಪಾಲಿಶ್ ಹೊಡೆದು ನೀನು ನಾಳೆ ಬೆಳಿಗ್ಗೆ ಮಾತಾಡೋ ಮಗನೇ ಅಂತೇಳಿ ಅವರು ಕಳಿಸ್ಕೊಟ್ಟಿದ್ದಾರೆ. ಈಗ ಆ ಮಮತಾಜ್ನಿಗೆ ಅಪ್ಲೈ ಆದ್ದು, ಆ ರಾಜಣ್ಣನಿಗೆ ಅಪ್ಲೈ ಆದ್ದು, ಈ MLCಗೆ ಅಪ್ಲೈ ಆಗೋದಿಲ್ವಾ? ಇದು ಒಂದು ರೀತಿಯಲ್ಲಿ ಪಕ್ಷದೊಳಗೆ ಕಾಂಗ್ರೆಸ್ ಪಕ್ಷ ಎಷ್ಟು ಅಧೋಗತಿಗೆ ಅಂತ ಹೋಗಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಗಳ ಅಗತ್ಯ ಇಲ್ಲ. ಇದಿಷ್ಟು ಸದಾನಂದ ಗೌಡರು ಆಡಿದ ಮಾತು. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು. ಇನ್ನು ಬೆಳಗಾವಿಯಲ್ಲಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆ, CLP ಮೀಟಿಂಗ್ ಇದೆ. ಸೊ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಬ್ರೇಕ್ಫಾಸ್ಟ್ ಬಳಿಕ ನಡೀತಾ ಇರುವಂತ ಸಭೆ ಇದೆ. ಸಹಜವಾಗಿ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನೆಲ್ಲ ನೋಡ್ತಾ ಇದ್ರು. ಕೆಲವರಿಗೆ ಅಸಮಾಧಾನ ಇದೆ, ಕೆಲವರಿಗೆ ಕುತೂಹಲ ಇದೆ, ಕೆಲವರಿಗೆ ತಾವು ಸಪೋರ್ಟ್ ಮಾಡುವಂಥ ನಾಯಕ CM ಆಗಿ ಮುಂದುವರಿಲಿ ಅಥವಾ CM ಆಗಲಿ ಅನ್ನುವಂಥ ರೀತಿಯಾದಂಥ ಇಚ್ಛೆಗಳಿದೆ. ಹಾಗಾಗಿ ಇವತ್ತಿನ ಮೀಟಿಂಗ್ ಇದೆಯಲ್ಲ, CLP ಮೀಟಿಂಗ್, ಇದು ಕುತೂಹಲ ಮೂಡಿಸ್ತಾ ಇದೆ. CM ಡಿ.ಕೆ. ಶಿವಕುಮಾರ್ ಒಂದಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ, ಅಂದರೆ CM ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಒಟ್ಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ರು ಕೂಡ ಕಾಂಗ್ರೆಸ್ ಶಾಸಕರಲ್ಲಿ ಗೊಂದಲ ಅಂತೂ ಇದ್ದೇ ಇದೆ. ಈ ಗೊಂದಲದ ಬೆಂಕಿಗೆ ತುಪ್ಪ ಸುರಿದಿರೋದು ನಿನ್ನೆ ಯತೀಂದ್ರ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಅದೆಲ್ಲ ಇವತ್ತೇನಾದ್ರು ಚರ್ಚೆಗೆ ಬರುತ್ತಾ ನೋಡಬೇಕಿದೆ. ಸಹಜವಾಗಿ ಈಗ ನಡೀತಾ ಇರುವಂಥ ಕಲಾಪದಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಯಿತು. ಪ್ರತಿಪಕ್ಷ ಇದನ್ನ ಪ್ರಸ್ತಾಪ ಮಾಡ್ತು. ಮಾತಿಗೂ ಸಿದ್ದರಾಮಯ್ಯನವರ ಕಾಲೆಳಿತಾರೆ R.ಅಶೋಕ್. 5 ವರ್ಷ CM ಅಂತ ಪದೇ ಹೇಳ್ತಾರೆ R.ಅಶೋಕ್. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ವೇಳೆ R.ಅಶೋಕ್ ಮಾತನಾಡ್ತಾ, ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಆಡಳಿತ ಮಾಡಿದಂಥವ್ರು ಈಗಲೂ 5 ವರ್ಷ ಇರ್ತೀನಿ ಅನ್ನುವಂಥ ಭ್ರಮೆಯಲ್ಲಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ವೇಳೆ ಅಶೋಕ್ ಈ ರೀತಿಯಾಗಿ ಟಾಂಗ್ ಕೊಟ್ಟರು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಫ್ರೀ ಗ್ಯಾರಂಟಿ ಅನ್ನೋದೊಂದು ಬಿಟ್ಟರೆ ರೈತರ ಪರವಾಗಿ ನಿಂತಿದ್ದು ಯಾವುದೂ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ 5 ವರ್ಷದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋವಂಥದ್ದು, ಇವೆಲ್ಲನೂ ಕೂಡ ಮೊನ್ನೆನೂ ಕೂಡ ಕಬ್ಬು ಬೆಳೆಗಾರದು ದೊಡ್ಡ ಹೋರಾಟ ಆಯಿತು. ಮಂತ್ರಿಗಳೆಲ್ಲ ಹೋಗಿ ಸಮಾಧಾನ ಮಾಡಿದ್ರು. ಆ ಸಮಾಧಾನ ಮಾಡಿದ್ಮೇಲೂ ಕೂಡ ಅಲ್ಲಿ ಹೇಳಿದ್ದು ನಾನು ಸ್ಟೇಟ್ಮೆಂಟು, ಮುಖ್ಯಮಂತ್ರಿಗಳು ಬೇರೆ ಮಂತ್ರಿಗಳು ಈ ಕೇಂದ್ರ ಸರ್ಕಾರ ನಿಗದಿ ಮಾಡೋದು ಅಂತ ಹೇಳಿದ್ರು. ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನು ನಿಗದಿ ಮಾಡುವಂಥದ್ದು ಕೇಂದ್ರ ಸರ್ಕಾರ ಅಂತ ಹೇಳಿದ್ರು.